ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಕಿಚನ್ ಆ್ಯಂಡ್ ವ್ಲಾಗ್. ಇವತ್ತು ಸಂಡೇ ರೀ. ನಾವು ಇವತ್ತು ಇಡ್ಲಿ ಸಾಂಬಾರು ಮಾಡ್ಬೇಕಂತ ಹೇಳಿ ಮಾಡೇವ್ರಿ. ಈ ಇಡ್ಲಿ ಸಾಂಬಾರು ಅಂದ್ರೆ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಇಷ್ಟಪಟ್ಟು ತಿನ್ನುವಂತಹ ತಿಂಡಿ ರೀ ಇದು. ಇಡ್ಲಿ ಸಾಂಬಾರು ಹೆಂಗೆ ಮಾಡೋದಂತ ಹೇಳಿ ನೋಡೋಂಬರ್ರಿ. 3 ದೊಡ್ಡದಾಗಿರುವಂತಹ ಟೊಮೆಟೊ, 3 ದೊಡ್ಡದಾಗಿರುವಂತಹ ಈರುಳ್ಳಿ, ಮತ್ತು ಸ್ವಲ್ಪ ಕೊಬ್ಬರಿ, ಕರಿಬೇವು, ಒಂದು ಸಣ್ಣ ಗಾತ್ರದ ಬೆಳ್ಳುಳ್ಳಿ, ಸ್ವಲ್ಪ ಅಲ್ಲ, 1 ಟೇಬಲ್ ಸ್ಪೂನ್ ಮೆಂತೆಕಾಳು, 2 ಟೇಬಲ್ ಸ್ಪೂನ್ ಧನಿಯಾ ಕಾಳನ್ನು ನಾವು ತೊಗೊಂಡೇವ್ರಿ. ಬರ್ರಿ ಈಗ ಸಾಂಬಾರು ಹೆಂಗೆ ಮಾಡೋದಂತ ಹೇಳಿ ನೋಡೋಣ. ಸಾಂಬಾರು ಮಾಡ್ಬೇಕಂದ್ರೆ ನಾವು ಮೊದಲು ತೊಗರಿಬೇಳೆನ ತೊಗೋಬೇಕ್ರಿ. 1 ಗ್ಲಾಸ್ ಅಷ್ಟು ನಾನು ತೊಗರಿಬೇಳೆನ ತೊಗೊಂಡೇನ್ರಿ. ಈಗ ಈ ತೊಗರಿಬೇಳೆನ ನಾನು ಸ್ವಚ್ಛಾಗಿ ತೊಳ್ಕೊಂಡೇನ್ರಿ. ಈಗ ತೊಗರಿಬೇಳೆನ ಕುದಿಯಾಕ ಇಡೋಣ್ರಿ. 1 ಗ್ಲಾಸ್ ತೊಗರಿಬೇಳೆಗೆ ನಾನು 1 ಚರ್ಗಿ ನೀರು ಹಾಕ್ಕೊಂಡೇನ್ರಿ. ಈಗ ಇಡ್ತೇನ್ರಿ. ಇದು ಜಲ್ದಿ ಕುದಿಲಿ ಅಂತ ಹೇಳಿ ಸ್ವಲ್ಪ ನಾವು ಅಡುಗೆ ಎಣ್ಣೆನ ಹಾಕೋಬೇಕ್ರಿ. ನಾವು 1 ಬಾಳಿಗೆಯನ್ನು ಇಟ್ಕೊಂಡೇವ್ರಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ನಾವು ಎಣ್ಣೆಯನ್ನು ಹಾಕೊಂಡೇವ್ರಿ. ನೋಡ್ರಿ, ಮೆಂತೆಕಾಳು ತೊಗೊಂಡಿದ್ವಲ್ಲ, ಮೆಂತೆಕಾಳು ಮತ್ತು ಧನಿಯಾ ಕಾಳನ್ನು ನಾವು ಬಾಳ್ಗಿಗೆ ಹಾಕೊಂಡೇವಿ. ಈಗ ಕೊಬ್ಬರಿನ ಸಹಿತ ನಾವು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕ್ರಿ. ಬೆಳ್ಳುಳ್ಳಿ ಹೆಸರು ಮತ್ತು ಅಲ್ಲ ಇವುಗಳನ್ನು ಹಾಕಿ ನಾವು ಹುರಿಬೇಕ್ರಿ. ಏನು ಹೆಚ್ಚಿಟ್ಕೊಂಡಿದ್ವಲ್ರಿ 3 ಈರುಳ್ಳಿ ಅವನ್ನು ಮತ್ತು ಟೊಮೆಟೊ ಅನ್ನು ಸಹಿತ ಹಾಕಿ ನಾವೀಗ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕ್ರಿ. ನೋಡ್ರಿ, ಈ ರೀತಿಯಾಗಿ ನಾವು ಎಣ್ಣೆಯೊಳಗೆ ಫ್ರೈ ಆಗ್ಬೇಕ್ರಿ. ಇದು ನೋಡ್ರಿ, ಈ ರೀತಿಯಾಗಿ ನಾವು ಹುರ್ಕೊಂಡೇವ್ರಿ. ಇದಕ್ಕೆ 5-6 ಬ್ಯಾಡಗಿ ಮೆಣಸಿನ್ಕಾಯಿಯನ್ನು ನಾವು ತೊಗೊಂಡೇವ್ರಿ. ಮತ್ತು 1 ಟೇಬಲ್ ಸ್ಪೂನ್ನಷ್ಟು ನಾವು ಜೀರಿಗೆಯನ್ನು ತೊಗೊಂಡೇವ್ರಿ. ಈಗ ಅಷ್ಟು ಸೇರಿ ನಾವು ಹುರ್ಕೋಬೇಕ್ರಿ ಎಣ್ಣೆಯೊಳಗೆ. ಉಳ್ಳಾಗಡ್ಡಿ, ಟೊಮೆಟೊ ಹಸಿ ವಾಸನೆ ಹೋಗೋವರೆಗೂ ನಾವು ಇವನ್ನ ಹುರ್ಕೋಬೇಕ್ರಿ. ನೋಡ್ರಿ, ಈ ರೀತಿಯಾಗಿ ನಾವು ಹುರ್ಕೊಂಡೇವಿ. ಈಗ ಇದನ್ನು ತಣ್ಣಗಾಗಕ್ಕೆ ಬಿಡ್ಬೇಕ್ರಿ. ಆಮೇಲೆ ಇದನ್ನು ಮಿಕ್ಸಿಗೆ ಹಾಕೋಬೇಕು. ಇದು ತಣ್ಣಗಾಗೋ ಮಟ ಅಂದ್ರೆ ನಾವು ಈಗ ಚಟ್ನಿಗೆ ರೆಡಿ ಮಾಡ್ಕೋಬೇಕ್ರಿ. ಬರ್ರಿ ಚಟ್ನಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ. ಅದ ಮಸಾಲೆನ ನಾವು ಈಗ ರುಬ್ಕೋಬೇಕ್ರಿ ಸಣ್ಣಗ. ಸಾಂಬಾರಿಗೆ ಏನು ರೆಡಿ ಮಾಡಿ ಇಟ್ಕೊಂಡೇವಲ್ರಿ, ಈಗ ಇದನ್ನು ಮಿಕ್ಸಿಗೆ ಹಾಕೋಬೇಕ್ರಿ. ಇದ್ರೊಳಗೆ ಏನು ಉಳಿಬಾರ್ದು, ಅಷ್ಟು ನುಣ್ಣಗ ನಾವು ಇದನ್ನು ರುಬ್ಬಬೇಕು. ನೋಡ್ರಿ, ಈ ರೀತಿಯಾಗಿ ನಾವು ನುಣ್ಣಗ ರುಬ್ಕೊಂಡೇವಿ. ಬರ್ರಿ ಈಗ ಸಾಂಬಾರಿಗೆ ಒಗ್ಗರಣೆ ಕೊಡೋಣ. ನೋಡ್ರಿ, ಸಾಂಬಾರಿಗೆ ಬ್ಯಾಳಿ ಕುದ್ದೈತಿ. ನೋಡ್ರಿ, ಸಾಂಬಾರು ಮಾಡಕ್ಕೆ 1 ದೊಡ್ಡದ ಪಾತ್ರೆ ಇಟ್ಕೊಂಡೇವಿ. ಅದಕ್ಕೆ 3 ಸ್ಪೂನ್ನಷ್ಟು ನಾವು ಎಣ್ಣೆಯನ್ನು ಹಾಕ್ಕೊಂಡೇವಿ. ಈಗ ಇದು ಕಾಯು ಮಟ ನಾವು ಬಿಡ್ಬೇಕ್ರಿ. ಎಣ್ಣೆ ಕಾದೈತ್ರಿ. ಈಗ 1 ಟೇಬಲ್ ಸ್ಪೂನ್ನಷ್ಟು ನಾವು ಸಾಸಿವೆಯನ್ನು ಹಾಕೋಬೇಕ್ರಿ. ಮತ್ತು 1 ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕೋಬೇಕು. ಈಗ ಏನು ಬೆಳ್ಳುಳ್ಳಿ ಜಗ್ಗಿ ಇಟ್ಕೊಂಡಿದ್ದಲ್ರಿ, ಆ ಬೆಳ್ಳುಳ್ಳಿಯನ್ನು ಹಾಕೋಬೇಕು. 1 ಬ್ಯಾಡಗಿ ಮೆಣಸಿನ್ಕಾಯಿ, 1 ದೊಡ್ಡದಾದಂತಹ ಈರುಳ್ಳಿನ ಉದ್ದಗ ಹೆಚ್ಚಿಟ್ಕೊಂಡೇವ್ರಿ. ಮತ್ತು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಈಗ ಎಣ್ಣೆಯೊಳಗೆ ನಾವು ಹುರ್ಕೋಬೇಕ್ರಿ. ನೋಡ್ರಿ, ಈಗ 1 ಟೇಬಲ್ ಸ್ಪೂನ್ನಷ್ಟು ನಾವು ಅರಿಶಿಣವನ್ನು ಹಾಕ್ಕೊಂಡೇವಿ. ಮತ್ತು ನಾವು ಹುಣಸೆಹಣ್ಣು ನೆನೆಹಾಕಿಟ್ಟಿದ್ದೀವಿ ರೀ, 1-2 ಬೋಟ್. ಆ ಹುಣಸೆಹಣ್ಣು ನೆನೆಹಾಕಿದ್ದನ್ನು ನಾವು ಹುಣಸೆಹಣ್ಣಿನ ರಸವನ್ನು ಹಾಕ್ಕೊಂಡು ಈಗ ಸ್ವಲ್ಪ ಕುದಿಸ್ಬೇಕ್ರಿ. ನೋಡ್ರಿ, ಇದು ಕುದಿಯಾಕತ್ತೈತಿ. ನಾವೇನು ಕುದಿಸಿಟ್ಕೊಂಡಿದ್ವಲ್ರಿ ತೊಗರಿ ಬ್ಯಾಳಿನ ಈಗ ಇದಕ್ಕೆ ಹಾಕೋಬೇಕ್ರಿ. ನೋಡ್ರಿ, ನಾವು ಈಗ ಕುದಿಸಿದ ತೊಗರಿ ಬ್ಯಾಳಿನ ಹಾಕ್ಕೊಂಡೇವಿ. ಅದನ್ನು ಕುದಿಯಾಕ ಬಿಡ್ಬೇಕ್ರಿ ಈಗ ಸ್ವಲ್ಪ ಹೊತ್ತು. ನೋಡ್ರಿ, ಬ್ಯಾಳಿ ಹಾಕ್ಕೊಂಡಿದ್ವಲ್ಲ, ಅದು ಕುದಿಯಾಕತ್ತೈತ್ರಿ. ಈಗ ಏನು ಮಸಾಲೆ ರುಬ್ಕೊಂಡಿದ್ವಲ್ರಿ, ಈಗ ಅದನ್ನು ಈ ಬ್ಯಾಳಿಗೆ ಹಾಕೊಂಡ್ರಿ. ನೋಡ್ರಿ, ಈಗ ಮಸಾಲೆ ಎಲ್ಲಾನು ಬ್ಯಾಳಿಗೆ ಹಾಕ್ಕೊಂಡೇವ್ರಿ. ನೋಡ್ರಿ, ಸಾಂಬಾರು ನಮಗೆ ಎಷ್ಟು ಗಟ್ಟಿ ಬೇಕು ಇಲ್ಲ ಎಷ್ಟು ತೆಳು ಬೇಕು ನೋಡಿಕೊಂಡು ನೀವು ನಿಮಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ನೀರನ್ನು ಹಾಕೋರಿ. ಈಗ ಈ ಸಾಂಬಾರಿಗೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕ್ರಿ. ನಾವು ಸಾಂಬಾರಿಗೆ MTR ಸಾಂಬಾರು ಮಸಾಲಾನ ತೊಗೊಂಡೇವ್ರಿ. ನೋಡ್ರಿ, ಮಸಾಲ ಹಾಕೋಬೇಕ್ರಿ. ಸ್ವಲ್ಪ ಬೆಲ್ಲವನ್ನು ನಾವು ಹಾಕೋಬೇಕ್ರಿ.
ಅಂದ್ರೆ ಹುಣಸೆ ಹಣ್ಣು ಹುಳಿ ಟೊಮೆಟೊ ಎಲ್ಲ ಹಾಕಿರ್ತೇವಲ್ರಿ ಅದು ಟೇಸ್ಟಾಗಿ ಬರಲಿ ಅಂತ ಹೇಳಿ ನಾವು ಸ್ವಲ್ಪ ಬೆಲ್ಲನೂ ಹಾಕೋಬೇಕ್ರಿ. ನೋಡ್ರಿ ಈ ಸಾಂಬಾರಿಗೆ ನಾವು ಒಂದು ಹಿಡಿ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕ್ರಿ. ಈಗ ಸಾಂಬಾರು ಕುದಿವರೆಗೂ ನಾವು ಕಾಯುನ್ರಿ. ಕುದ್ದಾದ್ಮೇಲೆ ನಿಮ್ಗೆ ತೋರಿಸ್ತೀನಿ ಸಾಂಬಾರು ಹೆಂಗೆ ಬಂದೈತೆ ಅಂತ ಹೇಳಿ. ನೋಡ್ರಿ ಸಾಂಬಾರು ಕುದಿಯಾಕತೈತಿ. ಈಗ ಸಾಂಬಾರು ನಡುವೆ ಏನಾರ ಕುದಿ ಹತ್ತಿದ್ರೆ ನಾವೇನೇನು ಹಾಕಿರ್ತೇವಲ್ರಿ ಐಟಮ್ಸ್ ಎಲ್ಲ ಸರಿ ಆಗೈತಿ ಅಂತ ಅರ್ಥ ರೀ. ಒಂದು ವೇಳೆ ಇದು ಎಲ್ಲರ ಸೈಡ್ ಕುದಿಯಾಕತ್ತಿತ್ತಂದ್ರಿ ಅದು ಇನ್ನೂ ಏನಾರ ಸ್ವಲ್ಪ ಕಡಿಮೆ ಆಗೈತಿ ಹಾಕ್ಬೇಕಂತ ಹೇಳಿ ಅರ್ಥ ರೀ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡ್ರಿ, ಗೊತ್ತಾಗತ್ತೆ ಹೆಂಗಂತ ಹೇಳಿ.